ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಎಲ್ಲರಿಗೂ ವಿಶ್ ಯು ಹ್ಯಾಪಿ ನ್ಯೂ ಇಯರ್ ಅಂತ ಹೇಳ್ತಾ ಇವತ್ತು ಒಂದು ನನ್ನ ಮಿನಿ ವ್ಲಾಗ್ನ ಮಾಡ್ತಾ ಇದ್ದೀನಿ. ಏನಪ್ಪ ವಿಷಯ ಅಂತಂದರೆ, ನಾನು ಪ್ರೀವಿಯಸ್ ಒಂದು ಒನ್ ಆ್ಯಂಡ್ ಹಾಫ್ ಮಂತ್ ಆಯಿತು, ಅದಕ್ಕಿಂತ ಜಾಸ್ತಿನೇ ಆಯಿತು, ಇನ್ಸ್ಟಾಗ್ರಾಮಲ್ಲಿ ಒಂದು ವಿಡಿಯೋ ಹಾಕಿದ್ದೆ. ಸೊ ಅದು 1.3 ಮಿಲಿಯನ್ಸ್ ವ್ಯೂಸ್ ಹೋಗಿದೆ. ಏನು ಟಾಪಿಕ್ ಅಪ್ಪ ಅಂತಂದರೆ, ಪ್ರೆಗ್ನೆಂಟ್ ಇರೋರಿಗೆ ಸ್ವಲ್ಪ ಡೌಟ್ಸ್ ಇರುತ್ತೆ. ಏನು ಡೌಟ್ಸ್ ಅಂತಂದರೆ, ಇವಾಗ ಸ್ಕ್ಯಾನಿಂಗ್ ಮಾಡಿಸ್ತಾರಲ್ವ, ಸೊ ಹಾರ್ಟ್ ಬೀಟ್ ಜಾಸ್ತಿ ಇದ್ದರೆ ಹೆಣ್ಮಗು, ಹಾರ್ಟ್ ಬೀಟ್ ಕಡಿಮೆ ಇದ್ದರೆ ಗಂಡು ಮಗು, ಹಾಗೆಯೇ ಜಾಸ್ತಿ ವಾಂತಿ ಇದ್ದರೆ ಹೆಣ್ಮಗು, ಕಡಿಮೆ ವಾಂತಿ ಇದ್ದರೆ ಗಂಡು ಮಗು ಅಂತ ಸ್ವಲ್ಪ ಡೌಟ್ಸ್ ಇರುತ್ತೆ. ಸೊ ಆ ಡೌಟ್ಸ್ಗೆ ನಾನು ಕ್ಲಾರಿಟಿ ವಿಡಿಯೋನ ಹಾಕಿದ್ದೆ. ತುಂಬ ಚೆನ್ನಾಗಿ ರೀಚ್ ಆಗಿದೆ. ಅದನ್ನು ನಿಮಗೆ ನಾನು ಕ್ಲಾರಿಟಿ ಕೊಡೋಣ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ತುಂಬ ಜನರಿಗೆ ಅದು ಅರ್ಥ ಆಗಿಲ್ಲ. ಸೊ ಏನೇನೋ ಕಮೆಂಟ್ಸ್ ಮಾಡಿದ್ದೀರಾ, ಸೊ ಬ್ಯಾಡಾಗಿ ಕಮೆಂಟ್ಸ್ ಮಾಡಿದ್ದೀರಾ, ಸ್ವಲ್ಪ ಜನ ನೆಗೆಟಿವ್ ಆಗಿ ಕಮೆಂಟ್ ಮಾಡಿದ್ದೀರಾ. ಸೊ ನಾನು ಕ್ಲಾರಿಟಿ ಕೊಡೋಣ ಅಂತ ಈ ವಿಡಿಯೋನ ಮಾಡ್ತಾಯಿದ್ದೋದು. ನೋಡಿ, ನಾನು ಹಾಕಿರೋ ವಿಡಿಯೋ ಇದು. ಆ್ಯಕ್ಚುಲಿ ಕಾಣಿಸಲ್ಲ, ಒಂದು ನಿಮಿಷ. ನೋಡಿದ್ರಲ್ಲ ವಿಡಿಯೋನ, ಆ ವಿಡಿಯೋ ಪೂರ್ತಿಯಾಗಿ ನೋಡಿರೋರಿಗೆ ಆ್ಯಕ್ಚುಲಿ ಅದು ಆನ್ಸರ್ ಸಿಗುತ್ತೆ. ಬಟ್ ವಿಡಿಯೋನ ಸ್ವಲ್ಪ ನೋಡಿ ಅದು ಇದು ಅಂತ ಏನೇನೋ ಕಮೆಂಟ್ ಮಾಡಿದ್ದೀರಾ. ಸೊ ವಿಡಿಯೋ ಲಾಸ್ಟಲ್ಲಿ ನಾನು ಹಾಕಿದ್ದೀನಿ, ಇದು ಯಾವುದು ನಿಜ ಅಲ್ಲ, ಅದು ಏನಕ್ಕೆ ಆ ಥರ ಆಗುತ್ತೆ ಏನು ಅಂತ ವಿಡಿಯೋ ಲಾಸ್ಟಲ್ಲಿ ನಾನು ಆನ್ಸರ್ ಮಾಡಿದ್ದೀನಿ. ಸೊ ನಾನು ನಿಮ್ಗೆ ಹೇಳ್ತೀನಿ ಏನಕ್ಕೆ ಅಂತ. ಮಗುಂದು ಎದೆ ಬಡಿತ ಜಾಸ್ತಿ ಇದ್ದರೆ ಹೆಣ್ಮಗು, ಕಡಿಮೆ ಇದ್ದರೆ ಗಂಡು ಮಗು ಅಂತ ಹೇಳ್ತಾರಲ್ವ, ಅದು ನಿಜ ಅಲ್ಲ. ಯಾಕಂತಂದರೆ ಮಗು ಸ್ಕ್ಯಾನಿಂಗ್ ಮಾಡಿಸೋ ಟೈಮಲ್ಲಿ ತುಂಬ ಆ್ಯಕ್ಟಿವ್ ಆಗಿದ್ದರೆ ಹಾರ್ಟ್ ಬೀಟ್ ಜಾಸ್ತಿ ತೋರಿಸುತ್ತೆ, ಹಾಗೆಯೇ ಕಡಿಮೆ ಇದ್ದರೆ ಹಾರ್ಟ್ ಬೀಟ್ ಕಡಿಮೆ ತೋರಿಸುತ್ತೆ. ಇದಕ್ಕೂ ಮಗು ಜೆಂಡರ್ಗೂ ಯಾವುದೇ ಸಂಬಂಧ ಇಲ್ಲ. ನೆಕ್ಸ್ಟ್ ಏನಪ್ಪ ಅಂತಂದರೆ, ಜಾಸ್ತಿ ವಾಮಿಟಿಂಗ್ ಇದ್ದರೆ ಗರ್ಲ್ ಬೇಬಿ, ಹಾಗೆಯೇ ಕಡಿಮೆ ವಾಮಿಟಿಂಗ್ ಇದ್ದರೆ ಬಾಯ್ ಬೇಬಿ ಅಂತ ಹೇಳ್ತಾರೆ. ಇದೂ 100% ಇದು ನಿಜ ಅಲ್ಲ. ಯಾಕಂತಂದರೆ HCG ಮತ್ತು ಈಸ್ಟ್ರೋಜನ್ ಮತ್ತು ಈ HCG ಮತ್ತು ಈಸ್ಟ್ರೋಜನ್ ಅಂತ 2 ಹಾರ್ಮೋನ್ಸ್ ಇರುತ್ತೆ. ಸೊ ಈ ಹಾರ್ಮೋನ್ಸಲ್ಲಿ ಇಂಬ್ಯಾಲೆನ್ಸ್ ಆಗೋದ್ರಿಂದ ಬಾಡಿಯಲ್ಲಿ ನಾವು ಹಾರ್ಮೋನ್ಸ್ ಇಂಬ್ಯಾಲೆನ್ಸಿಂದ ಬಾಡಿಯಲ್ಲಿ ನಾವು ತಡೆಯೋ ಶಕ್ತಿ ಇರಲ್ಲ, ನಮ್ಮ ಬಾಡಿ ಹಾರ್ಮೋನ್ಸ್ನ ತಡೆಯೋ ಶಕ್ತಿ ಇರಲ್ಲ. ಸೊ ಅದಕ್ಕೋಸ್ಕರ ನಮಗೆ ವಾಮಿಟಿಂಗ್ ಸೆನ್ಸೇಷನ್, ಯಾರಿಗೆ ತಡೆಯೋಕ್ಕೆ ಇಮ್ಯುನಿಟಿ ಜಾಸ್ತಿ ಇರುತ್ತೆ ಅವ್ರಿಗೆ ವಾಮಿಟಿಂಗ್ ಕಡಿಮೆ ಇರುತ್ತೆ. ಹಾಗೆಯೇ ನನ್ನ ಬಾಡಿಗೆಲ್ಲ ತಡಿಲಿಕ್ಕಾಗಲ್ಲ. ಸೊ ಅದಕ್ಕೆ ನನಗೆ ಜಾಸ್ತಿ ವಾಮಿಟಿಂಗ್ ಇತ್ತು. ಸೊ ಇದಕ್ಕೂ ಜೆಂಡರ್ಗೂ ಯಾವುದೇ ಸಂಬಂಧ ಇಲ್ಲ. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ, ಮಗು ಇದು ಹೊಟ್ಟೆ ತುಂಬ ಸಣ್ಣ ಇದ್ದರೆ ಬಾಯ್ ಬೇಬಿ, ಹಾಗೆಯೇ ಜಾಸ್ತಿ ಇದ್ದರೆ ಗರ್ಲ್ ಬೇಬಿ ಅಂತ ಹೇಳ್ತಾರೆ. ಸೊ ಇದೂ ನಾನು ಹೇಳ್ತೀನಿ, ಇದು 100% ಇದೂ ಸುಳ್ಳೇನೆ. ಏನಕ್ಕಪ್ಪ ಅಂತಂದರೆ, ನಮ್ಮದು ಬಾಡಿ ಪರ್ಸ್ನಾಲಿಟಿ ಮೇಲೆ ನಮ್ಮದು ಹೊಟ್ಟೆ ಡಿಪೆಂಡ್ ಆಗುತ್ತೆ. ಸೊ ಅದು ಮಗು ಅಡ್ಡವಾಗಿದ್ದರೆ ನಮಗೆ ಅದು ನೋಡೋರ ಕಣ್ಣಿಗೆ ಹೊಟ್ಟೆ ದಪ್ಪ ಕಾಣಿಸುತ್ತೆ. ಮಗು ಏನಾದರೂ ನೇರವಾಗಿದ್ದರೆ ಅದು ನಮ್ಮ ಇದಕ್ಕೆ ತುಂಬ ದಪ್ಪವಾಗಿ ಕಾಣಿಸುತ್ತೆ. ಸೊ ಅದಕ್ಕೂ ಜೆಂಡರ್ಗೂ ಯಾವುದೇ ಇದಿಲ್ಲ, ಸಂಬಂಧ ಇಲ್ಲ. ಇನ್ನೇನಪ್ಪ ಅಂತಂದರೆ, ಪ್ಲಾಸೆಂಟಾ ಪೊಸಿಷನ್ ಏನಕ್ಕಪ್ಪ ಅಂತಂದರೆ, ಮಗುದು ಬೆಳವಣಿಗೆ ಏನಾದರೂ ಪ್ಲಾಸೆಂಟಾದಿಂದ ಮುಂದ್ಗಡೆ, ಗರ್ಭಚೀಲದ ಮುಂದ್ಗಡೆ ಬೆಳೀತಾ ಇದ್ದರೆ ಅದು ಆ್ಯಂಟೀರಿಯಾ ಪೊಸಿಷನ್ ಅಂತ ಹೇಳ್ತಾರೆ. ಸೊ ಅದ್ರದ್ದು ಹಿಂದ್ಗಡೆ ಏನಾದರೂ ಬೆಳೀತಿದ್ರೆ ಸೊ ಅದು ಪೋಸ್ಟೀರಿಯಾ ಅಂತ ಹೇಳ್ತಾರೆ. ಅದಕ್ಕೂ ಜೆಂಡರ್ಗೂ ಯಾವುದೇ, ಅಲ್ಲಿ ಗಂಡು ಮಗು ಆದ್ರೂ ಡೆವಲಪ್ ಆಗ್ಬೋದು, ಹೆಣ್ಮಗು ಆದರೂ ಡೆವಲಪ್ ಆಗ್ಬೋದು. ಸೊ ಅದಕ್ಕೂ ಇದಕ್ಕೂ ಜೆಂಡರ್ಗೂ ಯಾವುದೇ ಸಂಬಂಧ ಇಲ್ಲ. ಸೊ ನಾನು ಈ ವಿಡಿಯೋನ ಪೂರ್ತಿಯಾಗಿ ನೋಡಿರೋರಿಗೆ ಇದರದ್ದು ಅರ್ಥ ಆಗುತ್ತೆ. ಸ್ವಲ್ಪ
ಜನ ಅಲ್ಲ ಸ್ವಲ್ಪ ನೋಡಿಬಿಟ್ಟು ಅದಾದಮೇಲೆ ಹಂಗಲ್ಲ ಹಿಂಗಲ್ಲ ಅಂತ ಕಮೆಂಟ್ ಮಾಡ್ತೀರಾ. ಸೊ ನನಗೆ ಆಲ್ಮೋಸ್ಟು ಎಷ್ಟು ಕಮೆಂಟ್ಸ್ ಬಂದಿದೆ ಅಂತಂದರೆ ಹೇಳ್ತೀನಿ ರೀ, ತುಂಬ ಕಮೆಂಟ್ಸ್ ಬಂದಿದೆ ಇದಕ್ಕೆ. ಕಮೆಂಟೇ ಓಪನ್ ಆಗ್ತೀವಿ. ಕೆಲವರು ಹೇಳಿದ್ದೀರಾ ಅಂದರೆ ಸ್ಟಾರ್ಟಿಂಗ್ ಅಷ್ಟೇ ನೋಡಿರ್ತೀರ ನೀವು, ಲಾಸ್ಟಲ್ಲಿ ಏನೂ ನೋಡಿಲ್ಲ, ಇದೆಲ್ಲ ಸುಳ್ಳು ಹಂಗೆ ಹಿಂಗೆ. ಹೌದು, ನಂಬೋರು ನಂಬ್ತಾರೆ, ನಂಬದೇ ಇರೋರು ಇಲ್ಲ. ಆ್ಯಕ್ಚುಲಿ ಏನಪ್ಪ ಅಂತಂದರೆ ಇದಿಷ್ಟೇ, ಇದಕ್ಕೆ ಬೇರೆ ಏನೂ ಇದಿಲ್ಲ. ಸೊ ಇದೊಂದು ಕ್ಲಾರಿಟಿ ವಿಡಿಯೋ ಕೊಡಬೇಕು ಅಂತ ಅಂದ್ಕೊಂಡೆ, ಕೊಟ್ಟೆ. ಸೊ ಥ್ಯಾಂಕ್ ಯು. ಇನ್ನೊಂದು ಹೊಸ ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ದ ವಾಚಿಂಗ್. ಬೈ ಬಾಯ್.